ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ಭಾರತ ಸಂವಿಧಾನದಲ್ಲಿ ಬರುವ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಬರುವ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ವಿವರಿಸಲಾಗಿದೆ. ಹಾಗಾದರೆ ಮೂಲಭೂತ ಹಕ್ಕುಗಳು ಎಂದರೇನು? ಮೂಲಭೂತ ಹಕ್ಕುಗಳೆಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅವಶ್ಯಕವಾದ ಹಕ್ಕುಗಳನ್ನೇ ನಾವು ಮೂಲಭೂತ ಹಕ್ಕುಗಳೆನ್ನುತ್ತೇವೆ. ಮೂಲಭೂತ ಹಕ್ಕುಗಳು ಒಂದು ವೇಳೆ ಉಲ್ಲಂಘನೆಯಾದರೆ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಆದ್ದರಿಂದ ಸುಪ್ರೀಂ ಕೋರ್ಟ್ ಅನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಕರೆಯುತ್ತಾರೆ. ಭಾರತದ ಎಲ್ಲಾ ಪ್ರಜೆಗಳಿಗೂ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ರಾಜಕೀಯ ಹಕ್ಕುಗಳನ್ನು ನೀಡುವ ಉದ್ದೇಶಕ್ಕೋಸ್ಕರ ಮೂಲಭೂತ ಹಕ್ಕುಗಳು ಅತಿ ಅವಶ್ಯಕವಾಗಿವೆ. ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳನ್ನು 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಮಾಡಿತು. ಆದ್ದರಿಂದ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಮಾಡಿತು. ನಮ್ಮ ಭಾರತದ ಸಂವಿಧಾನದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ 1931ರಲ್ಲಿ ಕರಾಚಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮಂಡನೆ ಮಾಡಿದರು. ಮೂಲಭೂತ ಹಕ್ಕುಗಳ ಪರಿಕಲ್ಪನೆ ಬಗ್ಗೆ. ಅದಾದ ನಂತರ ಮೂಲಭೂತ ಹಕ್ಕು ಸಂವಿಧಾನ ರಚನೆ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ದರು. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರಾಗಿ ಜೆ.ಬಿ. ಕೃಪಲಾನಿಯಾಗಿದ್ದರು. ಮೂಲಭೂತ ಹಕ್ಕುಗಳ ರಚನೆಯ ಸಂದರ್ಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಆದರೆ ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳಿವೆ. 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಆಸ್ತಿ ಹಕ್ಕನ್ನು ಮೊರಾರ್ಜಿ ದೇಸಾಯಿ ಅವರು ತೆಗೆದುಹಾಕಿದರು. ಆದ್ದರಿಂದ 6 ಮೂಲಭೂತ ಹಕ್ಕುಗಳಿವೆ. ಒಂದನೇ ಹಕ್ಕು ಸಮಾನತೆ ಹಕ್ಕು 14ರಿಂದ 18ರವರೆಗೆ ವಿವರಿಸುತ್ತದೆ. ಸ್ವಾತಂತ್ರ್ಯದ ಹಕ್ಕು 19ರಿಂದ 22ರವರೆಗೆ ವಿವರಿಸುತ್ತದೆ. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ರವರೆಗೆ ವಿವರಿಸುತ್ತದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗೆ ವಿವರಿಸುತ್ತದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ರವರೆಗೆ ವಿವರಿಸುತ್ತದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿಯಲ್ಲಿ ವಿವರಿಸಲಾಗಿದೆ. ಹಾಗಾದರೆ 12ನೇ ವಿಧಿ ಏನು ಹೇಳ್ತದಪ್ಪ ಅಂದ್ರೆ, 12ನೇ ವಿಧಿಯು ರಾಜ್ಯದ ಬಗ್ಗೆ ಹೇಳುತ್ತದೆ. ರಾಜ್ಯ ಎಂದರೆ ಭಾರತದಲ್ಲಿರುವ 28 ರಾಜ್ಯಗಳಲ್ಲ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆ, ಇವು ಎಲ್ಲವನ್ನು ಸೇರಿ ನಾವು ರಾಜ್ಯ ಎನ್ನುತ್ತೇವೆ. ಹಾಗಾದರೆ 13ನೇ ವಿಧಿಯು ರಾಜ್ಯವು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತಹ ಯಾವುದೇ ಕಾನೂನುಗಳನ್ನು ಜಾರಿಗೊಳಿಸುವಂತಿಲ್ಲ. 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದರೆ ಸಮಾಜದಲ್ಲಿರುವ ಯಾವುದೇ ಪ್ರಜೆಯು ಉಳ್ಳವರು ಮತ್ತು ಇಲ್ಲದವರಾಗಿರಬಹುದು, ಶ್ರೀಮಂತ ಬಡವ ಆಗಿರಬಹುದು, ಇವರ ನಡುವೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಇಬ್ಬರು ಪ್ರಜೆಗಳ ಮಧ್ಯೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಪರಿಕಲ್ಪನೆಯನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಆದರೆ 361ನೇ ವಿಧಿ ಪ್ರಕಾರ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಯರಿಗೆ ಕಾನೂನಿನ ಮುಂದೆ ಸಮಾನತೆ ವಿನಾಯಿತಿಯನ್ನು ನೀಡಲಾಗಿದೆ. ಏಕೆಂದರೆ ಇವರು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರನ್ನು ಬಂಧಿಸುವಂತಿಲ್ಲ ಮತ್ತು ಇವರ ವಿರುದ್ಧ ಮೊಕದ್ದಮೆಯನ್ನು ಕೊಡುವಂತಿಲ್ಲ. ಏಕೆಂದರೆ ಭಾರತದ ಅತ್ಯುನ್ನತ ಹುದ್ದೆಗಳಾಗಿರುವುದರಿಂದ ಇವರನ್ನು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಬಂಧಿಸುವಂತಿಲ್ಲ. ಹಾಗಾದರೆ 15ನೇ
15ನೇ ವಿಧಿಯು ಸಮಾಜದಲ್ಲಿರುವ ಯಾವುದೇ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವಂತಿಲ್ಲ. ಧರ್ಮ, ಜಾತಿ, ಜನಾಂಗ, ವರ್ಣ, ಹುಟ್ಟಿನ ಜನ್ಮಸ್ಥಳದ ಆಧಾರದ ಮೇಲೆ, ಅಂದ್ರೆ ನೀನು ಕೆಳವರ್ಗದಲ್ಲಿ ಹುಟ್ಟಿದೀಯಾ, ನೀನು ಮೇಲ್ವರ್ಗದಲ್ಲಿ ಹುಟ್ಟಿದೀಯಾ, ನಿನ್ನ ವರ್ಣ ಕಪ್ಪಾಗಿದೆ, ನೀನು ಹಳ್ಳಿಯಲ್ಲಿ ಹುಟ್ಟಿದೀಯಾ, ಈ ರೀತಿ ಯಾವುದೇ ಮೊದಲಿಕೆಯ ಮಾತುಗಳನ್ನು ಆಡುವಂತಿಲ್ಲ. ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅವರನ್ನು ಸಾರ್ವಜನಿಕ ಸ್ಥಳಗಳಾದ ಹೋಟೆಲ್ ಆಗಿರಬಹುದು, ದೇವಸ್ಥಾನ ಆಗಿರಬಹುದು, ಇಂಥ ಯಾವುದೇ ಸ್ಥಳಗಳಲ್ಲಿ ಅವರ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ, ಯಾವುದೇ ತಾರತಮ್ಯವನ್ನು ಮಾಡುವಂತಿಲ್ಲ. ಹಾಗಾದರೆ 16ನೇ ವಿಧಿಯು ಯಾವುದೇ ಸಾರ್ವಜನಿಕ ಹುದ್ದೆಯನ್ನು ಪಡೆಯುವಲ್ಲಿ ಭಾರತದ ಯಾವುದೇ ಪ್ರಜೆಯು ಸಮಾನವಾದ ಹಕ್ಕನ್ನು ಹೊಂದಿದ್ದಾರೆ. ಅಂದರೆ ಮಹಿಳೆ ಮತ್ತು ಪುರುಷ ಇರಬಹುದು, ಯಾವುದೇ ವರ್ಗದ ಜನಾಂಗ ಇರಬಹುದು, ಹಿಂದುಳಿದ ವರ್ಗದವರಾಗಿರಬಹುದು, OBC ಅವರಾಗಿರಬಹುದು, ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ಹಾಗಾದರೆ 17ನೇ ವಿಧಿಯು ಅಸ್ಪೃಶ್ಯತೆಯ ಬಗ್ಗೆ ಹೇಳುತ್ತದೆ. ಅಸ್ಪೃಶ್ಯತೆ ಎಂದರೆ ಒಂದು ಸಮಾಜದಲ್ಲಿ ಒಂದು ವರ್ಗದ ಜನರು ಇನ್ನೊಂದು ವರ್ಗದ ಜನರನ್ನು ಶೋಷಿಸುವುದು, ಸಾಮಾಜಿಕವಾಗಿ ಶೋಷಿಸುವುದನ್ನು ನಾವು ಸಾಮಾಜಿಕವಾಗಿ ಕೀಳಾಗಿ ಕಾಣುವುದನ್ನು ನಾವು ಅಸ್ಪೃಶ್ಯತೆ ಎನ್ನುತ್ತೇವೆ. ಹಿಂದಿನ ಕಾಲದಲ್ಲಿತ್ತು ಅಸ್ಪೃಶ್ಯತೆ ಊರಿನ ಹೊರಗಡೆನೆ ವಾಸ ಮಾಡಬೇಕು, ಹಿಂದುಳಿದ ವರ್ಗದವರು ಊರಿನ ಹೊರಗಡೆನೆ ವಾಸ ಮಾಡಬೇಕು, ಅವರು ಊರಿನ ಒಳಗಡೆ ಬರಬೇಕಂದ್ರೆ ಕಸಬರಿಗೆಯನ್ನು ಕಟ್ಕೊಂಡು ಬರಬೇಕಾಗಿತ್ತು. ಈ ರೀತಿ ದೌರ್ಜನ್ಯ ಮಾಡುತ್ತಿದ್ದರು. ಈಗ ಒಂದು ಅಷ್ಟೊಂದು ಇಲ್ಲಿ ಇಲ್ಲ. ಆದರೂ ಈ ಹಿಂದಿನ ಕಾಲದ ಜನರು ಮಾಡ್ತಾರಂತೇಳಿ ಆ ತಾರತಮ್ಯ ಮಾಡ್ತಾರಂತೇಳಿ 1955ರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಯಾರಾದರೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳುತ್ತದೆ. ಇದನ್ನೇ 1976ರಲ್ಲಿ ಇದನ್ನೇ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆಯನ್ನು ಮರುನಾಮಕರಣ ಮಾಡಲಾಯಿತು. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. 18ನೇ ವಿಧಿಯು ಬಿರುದುಗಳ ರದ್ದತಿ ಬಗ್ಗೆ ಹೇಳುತ್ತದೆ. ಬಿರುದುಗಳ ರದ್ದತಿ ಎಂದರೆ ಯಾವುದೇ ಆನುವಂಶಿಕ ಬಿರುದುಗಳನ್ನು ಪಡೆಯುವಂತಿಲ್ಲ. ಆನುವಂಶಿಕ ಬಿರುದುಗಳೆಂದರೆ ರಾಜಾಧಿರಾಜ, ಮಹಾರಾಜ, ರಾಜಬಹದ್ದೂರ, 3 ಲೋಕಗಳ ಗಂಡ, ರಾಜ ಮಾರ್ತಾಂಡ, ಈ ರೀತಿ ಯಾವುದೇ ಬಿರುದುಗಳನ್ನು ಆನುವಂಶಿಕ ಬಿರುದುಗಳನ್ನು ಮಾತ್ರ ಪಡೆಯುವಂತಿಲ್ಲ. ಸೈನಿಕ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಪಡೆಯಬಹುದು. ಶೈಕ್ಷಣಿಕ ಬಿರುದುಗಳನ್ನು ಪಡೆಯಬಹುದು. ಶೈಕ್ಷಣಿಕ ಬಿರುದು ಎಂದರೆ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ, ಈ ರೀತಿ ಶೈಕ್ಷಣಿಕ ಬಿರುದುಗಳನ್ನು ಪಡೆಯಬಹುದು. ಸೈನಿಕ ಬಿರುದುಗಳೆಂದರೆ ಮೇಜರ್ ಮಾರ್ಷಲ್, ಏರ್ ಚೀಫ್ ಮಾರ್ಷಲ್, ಬ್ರಿಗೇಡಿಯರ್, ಈ ರೀತಿ ಸೈನಿಕ ಬಿರುದುಗಳನ್ನು ಪಡೆಯಬಹುದು. ಈ ಬಿರುದುಗಳ ರದ್ದತಿಗೆ ಮೂಲ ಕಾರಣ ಎಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬಿರುದುಗಳನ್ನು ಪಡೆದಿದ್ದರೆ ಇನ್ನೊಬ್ಬ ವ್ಯಕ್ತಿ ಬಿರುದುಗಳನ್ನು ಪಡೆಯದ ಇಬ್ಬರು ವ್ಯಕ್ತಿಗಳ ನಡುವೆ ತಾರತಮ್ಯ ಉಂಟಾಗುತ್ತದೆ. ಈ ತಾರತಮ್ಯವನ್ನು ಹೋಗಲಾಡಿಸುವಗೋಸ್ಕರ ಬಿರುದುಗಳ ರದ್ದತಿ, ಆನುವಂಶಿಕ ಬಿರುದುಗಳನ್ನು ಧರಿಸುವಂತಿಲ್ಲ. ಭಾರತ ರತ್ನ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನು ಕೂಡ ತನ್ನ ಹೆಸರಿನ ಮುಂದೆ ಬಳಸಿಕೊಳ್ಳುವಂತಿಲ್ಲ. ಹಾಗಾದರೆ 19ರಿಂದ 22ನೇ ವಿಧಿಯವರೆಗೆ ಸ್ವಾತಂತ್ರ್ಯದ ಬಗ್ಗೆ ವಿವರಿಸಲಾಗಿದೆ. ಸ್ವಾತಂತ್ರ್ಯ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಘನತೆ ಗೌರವಯುತವಾಗಿ ಬದುಕಬೇಕೆಂದರೆ ಸ್ವಾತಂತ್ರ್ಯ ಅತಿ ಅವಶ್ಯಕವಾಗಿದೆ. ಹಾಗಾದರೆ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ 6 ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡಲಾಗಿದೆ. 6 ಸ್ವಾತಂತ್ರ್ಯದ ಹಕ್ಕು ಎಂದರೆ 19 ಸಬ್ ಕ್ಲಾಸ್ 1 ವಿಧಿಯಲ್ಲಿ 6 ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ. ಎ, ವಾಕ್ ಸ್ವಾತಂತ್ರ್ಯ, ಬಿ, ಸಭೆ ಸೇರುವ ಸ್ವಾತಂತ್ರ್ಯ, ಸಿ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಡಿ, ಸಂಚರಿಸುವ ಸ್ವಾತಂತ್ರ್ಯ, ಇ, ವಾಸಿಸುವ ಸ್ವಾತಂತ್ರ್ಯ, ಎಫ್,
ಆಸ್ತಿಯ ಸ್ವಾತಂತ್ರ್ಯ. ಆಸ್ತಿಯನ್ನು ಹೊಂದುವ ಸ್ವಾತಂತ್ರ್ಯವನ್ನು 1978ರಲ್ಲಿ 44ನೇ ತಿದ್ದುಪಡಿ ಮಾಡುವುದರ ಮೂಲಕ ತೆಗೆದುಹಾಕಲಾಗಿದೆ. ಜಿ. ವೃತ್ತಿ ಸ್ವಾತಂತ್ರ್ಯ. ಹಾಗಾದರೆ ವಾಕ್ ಸ್ವಾತಂತ್ರ್ಯ ಎಂದರೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದರೆ ಮಾತನಾಡುವ ಸ್ವಾತಂತ್ರ್ಯ. ನಾನು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ಇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ. ನೀವು ಕೇಳ್ತಾ ಇದ್ದೀರಿ ಅಂದರೆ ನೀವು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅಂದಾಗ. ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದರೆ ಮಾಧ್ಯಮಗಳು ಬಳಕೆ ಮಾಡ್ತಾರೆ, ಮಾಧ್ಯಮಗಳಲ್ಲಿ ಬಳಕೆ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಬಳಕೆ ಮಾಡ್ತಾರೆ, ವಾಕ್ ಮತ್ತು ನೀವು ಸರ್ಕಾರದ ಬಗ್ಗೆ ಆಗಿರಬಹುದು, ರಾಜಕೀಯ ನಾಯಕರ ಬಗ್ಗೆ ಆಗಿರಬಹುದು, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಆದರೆ ಬೇರೆಯವರ ವ್ಯಕ್ತಿತ್ವಕ್ಕೆ, ಬೇರೆಯವರ ಮನಸ್ಸಿಗೆ ನೋವುಂಟಾಗದಂತೆ ನಿಮ್ಮ ವಾಕ್ ನೀವು ಮಾತನಾಡಬಹುದು. ಬೇರೆಯವರ ವ್ಯಕ್ತಿತ್ವಕ್ಕೆ ಕುಂದು ತರುವಂಥ ಮಾತುಗಳನ್ನು, ಬೇರೆಯವರ ವ್ಯಕ್ತಿತ್ವವನ್ನು ತಿರುಚುವ ಅಥವಾ ಕುಂದು ತರುವಂಥ ಮಾತುಗಳನ್ನು ಆಡುವಂತಿಲ್ಲ. ಸಭೆ ಸೇರುವ ಸ್ವಾತಂತ್ರ್ಯ. ಶಾಂತಿಯುತ ಉದ್ದೇಶಕ್ಕಾಗಿ ನೀವು ಸಭೆ ಸೇರಬಹುದು. ಶಸ್ತ್ರಾಸ್ತ್ರ ರಹಿತವಾಗಿ, ಶಸ್ತ್ರಗಳನ್ನು ತಗೊಂಡು, ಮದ್ದು ಗುಂಡು ಬಾಂಬ್ಗಳನ್ನು ತಗೊಂಡು ನೀವು ಸಭೆಯನ್ನು ಸೇರುವಂತಿಲ್ಲ. ಹಾಗಾದರೆ ಸಂಘ ಕಟ್ಟುವ ಸ್ವಾತಂತ್ರ್ಯ. ಹೌದು, ನೀವು ಸಂಘಟನೆಯನ್ನು ಸ್ಥಾಪನೆ ಮಾಡಬಹುದು. ಉದಾಹರಣೆಗೆ ತೆಗೆದುಕೊಂಡು ಶಾಂತಿಯುತ ಉದ್ದೇಶಕ್ಕಾಗಿ ನಿಮ್ಮ ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಗೋಸ್ಕರ. ಉದಾಹರಣೆಗೆ ವಿದ್ಯಾರ್ಥಿಗಳ ಸಂಘಟನೆ, ಕಾರ್ಮಿಕರ ಸಂಘಟನೆ, ಸ್ತ್ರೀಯರ ಸಂಘಟನೆ, ಈ ರೀತಿ ಸಂಘಟನೆಯನ್ನ ನೀವು ಕಟ್ಟಿಕೊಳ್ಳಬಹುದು. ಸಂಚರಿಸುವ ಸ್ವಾತಂತ್ರ್ಯ. ಭಾರತದ ಭೌಗೋಳಿಕ ಯಾವುದೇ ಪ್ರದೇಶದಲ್ಲಿ ನೀವು ಸಂಚರಿಸಬಹುದು. ನಿಮ್ಮ ಊರಿಂದ 10 ಸಾರಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬಂದರೂ ಯಾರು ಪ್ರಶ್ನೆ ಮಾಡುವಂಗಿಲ್ಲ. ಯಾಕಂದ್ರೆ ಸಂಚರಿಸುವ ಸ್ವಾತಂತ್ರ್ಯವಿದೆ. ಆದರೆ ಟಿಕೆಟ್ ತೆಗೆಸ್ಬೇಕಷ್ಟೇ. ವಾಸಿಸುವ ಸ್ವಾತಂತ್ರ್ಯ. ಭಾರತದ ಭೌಗೋಳಿಕ ಯಾವುದೇ ಪ್ರದೇಶದಲ್ಲಿ ನೀವು ಹೋಗಿ ವಾಸ ಮಾಡಬಹುದು. ನಿಮ್ಮನ್ನು ಯಾರು ಕೇಳುವಂಗಿಲ್ಲ. ಈ ಕರ್ನಾಟಕದಲ್ಲಿರುವ ವ್ಯಕ್ತಿ ಹೋಗಿ ಮಹಾರಾಷ್ಟ್ರದಲ್ಲಿ ವಾಸ ಮಾಡ್ತೀನಿ ಅಂದ್ರೆ ಮಹಾರಾಷ್ಟ್ರದವರು ನಿಮ್ಮನ್ನು ಪ್ರಶ್ನೆ ಮಾಡುವಂಗಿಲ್ಲ. ನೀನು ಕರ್ನಾಟಕದಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿ ಯಾಕೆ ಬಂದು ವಾಸ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರಶ್ನಿಸುವಂತಿಲ್ಲ. ಯಾಕಂದ್ರೆ ವಾಸಿಸುವ ಸ್ವಾತಂತ್ರ್ಯವಿದೆ. ಆಸ್ತಿ ಹೊಂದುವ ಸ್ವಾತಂತ್ರ್ಯ. ಆಸ್ತಿ ಹಕ್ಕನ್ನು 1978ರಲ್ಲಿ 44ನೇ ತಿದ್ದುಪಡಿ ಮಾಡುವ ಮೂಲಕ ಮೊರಾರ್ಜಿ ದೇಸಾಯಿ ಅವರು ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಆಸ್ತಿ ಹಕ್ಕು ಸರ್ಕಾರದ ಪ್ರಗತಿಯುತ ಯೋಜನೆಗಳಿಗೆ ಅಡ್ಡಿಯಾಗಿತ್ತು. ಏಕೆಂದ್ರೆ ಯಾವುದೇ ಒಂದು ರೋಡ್ ನಿರ್ಮಾಣ ಮಾಡಬೇಕಂದ್ರೆ, ರಸ್ತೆ ನಿರ್ಮಾಣ ಮಾಡಬೇಕೆಂದರೆ, ರೈಲು ಹಳಿಗಳನ್ನು ಎಳೆಯಬೇಕೆಂದರೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿತ್ತು. ಆದರೆ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳಿರುವುದರಿಂದ ಇದನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾಗಿತ್ತು. ಆದ್ದರಿಂದ ಇದನ್ನು ಆಸ್ತಿ ಹಕ್ಕನ್ನು 300A ವಿಧಿಯಡಿ ಕಾನೂನು ಹಕ್ಕಾಗಿ ಮಾರ್ಪಡಿಸಲಾಯಿತು. ಆದ್ದರಿಂದ ನಿಮ್ಮ ಆಸ್ತಿಯನ್ನು ಸರ್ಕಾರದ ಅಭಿವೃದ್ಧಿಗಾಗಿ ರೈಲ್ವೆ ಹಳಿ ಎಳೆಯುವುದಾಗಲಿ, ರಸ್ತೆ ನಿರ್ಮಿಸುವುದಾಗಲಿ ಸ್ವಾಧೀನಪಡಿಸಿಕೊಳ್ಳಬಹುದು. ಯಾವುದೇ ಕೈಗಾರಿಕೆ ನಿರ್ಮಾಣ ಮಾಡುವುದಾಗಲಿ ಸ್ವಾಧೀನಪಡಿಸಿಕೊಳ್ಳಬಹುದು. ಇದರಿಂದ ದೇಶ ಅಭಿವೃದ್ಧಿ ಹೊಂದುತ್ತದೆ. ನಿಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡರೆ ಅದಕ್ಕೆ ತಕ್ಕ ಪರಿಹಾರವು ರಾಜ್ಯವು ನೀಡುತ್ತದೆ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರಬಹುದು, ಸ್ಥಳೀಯ ಸಂಸ್ಥೆಗಳಾಗಿರಬಹುದು. ಹಾಗಾದರೆ ವೃತ್ತಿ. ಒಬ್ಬ ವ್ಯಕ್ತಿ ಜೀವಿಸಬೇಕೆಂದರೆ ಅವನ ಜೀವನೋಪಾಯಕ್ಕೆ ಬೇಕಾದ ಯಾವುದೇ ವೃತ್ತಿಯನ್ನು ನೀವು ಕೈಗೊಳ್ಳಬಹುದು. ಯಾವುದೇ ವೃತ್ತಿ ಅಂದರೆ ಹಿಂದುಳಿದ ವರ್ಗದವರು ಅರ್ಚಕ ವೃತ್ತಿಯನ್ನು ಮಾಡಬಹುದು. ಯಾವುದೇ ವೃತ್ತಿಯನ್ನು ತನ್ನ ಜೀವನೋಪಾಯಕ್ಕೆ ತನಗೆ ಸರಿ ಎನಿಸುವ ಯಾವುದೇ ವೃತ್ತಿಯನ್ನು ಮಾಡಬಹುದು. ಅಣ್ಣ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ ಹೇಳಿ. ಕಾಯಕ ಮಾಡಿದ್ರೆ ಕೈಲಾಸ ಸಿಗ್ತದ. ಅದಕ್ಕೆ ಯಾವುದೇ ವೃತ್ತಿಯನ್ನು ಮಾಡಲು ನೀವು ಸ್ವತಂತ್ರರಾಗಿದ್ದೀರಿ ಭಾರತದ. ಹಾಗಾದ್ರೆ 20ನೇ ವಿಧಿಯು ಒಬ್ಬ ಅಪರಾಧಿಗೆ ಅಗತ್ಯಕ್ಕಿಂತ ಹೆಚ್ಚು ಶಿಕ್ಷೆಯನ್ನು ವಿಧಿಸುವಂಗಿಲ್ಲ. ಒಬ್ಬ ಅಪರಾಧಿಯು ಅಪರಾಧ ಮಾಡಿರ್ತಾನಲ್ಲ, ಅವನಿಗೆ ಅಗತ್ಯಕ್ಕಿಂತ ಹೆಚ್ಚು ಶಿಕ್ಷೆ ಅಂದರೆ ಅವನು
ಒಂದು ಸ್ಥಳದಲ್ಲಿ ಕೊಲೆ ಮಾಡಿರ್ತಾನೆ, ಇನ್ನೊಂದು ಸ್ಥಳದಲ್ಲಿ ದರೋಡೆ ಮಾಡಿರ್ತಾನೆ, ಅವು ಎಲ್ಲಾ ಸೇರಿ ಒಂದೇ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಅವನಿಗೆ ಒತ್ತಾಯಪೂರ್ವಕವಾಗಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಪೊಲೀಸರು ಮೆಟ್ಮೆಟ್ಲೆ ಹೊಡೆದವನನ್ನ ಧಮಕಿ ಹಾಕಿ ಒಪ್ಪಿಸುವಂತಿಲ್ಲ. ಅಪರಾಧಿ ವಿರುದ್ಧ ಇದು ರಕ್ಷಣೆ ನೀಡುತ್ತದೆ. 21ನೇ ವಿಧಿಯು ಜೀವಿಸುವ ಸ್ವಾತಂತ್ರ್ಯ. ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಜೀವಿಗೂ ಜೀವಿಸುವ ಸ್ವಾತಂತ್ರ್ಯವಿದೆ. ಒಬ್ಬ ವ್ಯಕ್ತಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಜೀವ ಕೊಡುವ ಹಕ್ಕಿಲ್ಲ ಎಂದರೆ ಜೀವ ತೆಗೆದುಕೊಳ್ಳುವ ಹಕ್ಕೂ ಇಲ್ಲ. ಆದ್ದರಿಂದ ಜೀವಿಸುವ ಸ್ವಾತಂತ್ರ್ಯವಿದೆ. 21A ಅಡಿಯಲ್ಲಿ ಶಿಕ್ಷಣದ ಹಕ್ಕನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು 2002ರಲ್ಲಿ 86ನೇ ತಿದ್ದುಪಡಿ ಮಾಡುವುದರ ಮೂಲಕ 6 ರಿಂದ 14 ವರ್ಷದ ಮಕ್ಕಳಿಗೆ 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಯಿತು. ಏಕೆಂದರೆ ಸಂವಿಧಾನ ಅಳವಡಿಸಿಕೊಂಡು 50 ವರ್ಷಗಳಾದರೂ ಸಂವಿಧಾನ ಅಳವಡಿಸಿಕೊಂಡು 50 ವರ್ಷಗಳು ಕಳೆದರೂ ನಮ್ಮ ಸಾಕ್ಷರತೆ ಪ್ರಮಾಣ ಬಹಳ ಕಡಿಮೆ ಇತ್ತು. ಆದ್ದರಿಂದ ಆದ್ದರಿಂದ ಈ ಹಕ್ಕನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು 2002ರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಸೇರ್ಪಡಿಸಿಕೊಳ್ಳಲಾಯಿತು. 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು. ಹಾಗಾದ್ರೆ 22ನೇ ವಿಧಿಯು ಅಕ್ರಮ ಬಂಧನದ ವಿರುದ್ಧ. ಅಕ್ರಮ ಬಂಧನ ಎಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಬೇಕೆಂದರೆ ಪೊಲೀಸರು ಅವರಿಗೆ ಮಾಹಿತಿ ನೀಡಬೇಕು. ಯಾಕೆ ಬಂಧನ ಮಾಡ್ತಾ ಇದೀವಿ, ಒಬ್ಬ ಅಪರಾಧಿಯನ್ನು ಬಂಧನ ಮಾಡ್ಬೇಕಂದ್ರೆ ಯಾಕೆ ಬಂಧನ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ನೀಡಬೇಕಿಲ್ಲದೆ ಹೋದರೆ ಹತ್ತಿರದ ನ್ಯಾಯಾಲಯ ಬಂಧಿಸಿದ 24 ಗಂಟೆಯೊಳಗಡೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಹಾಜರುಪಡಿಸದೆ ಹೋದರೆ ಆ ವ್ಯಕ್ತಿಯು ಸುಪ್ರೀಂ ಕೋರ್ಟ್ ಅಥವಾ ಆ ವ್ಯಕ್ತಿಯು ಕೋರ್ಟಿಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನು ಹೊರಡಿಸಬಹುದು. ಆ ಪೊಲೀಸರ ವಿರುದ್ಧ ಹೊರಡಿಸಬಹುದು. ಹಾಗಾದರೆ 23ನೇ ವಿಧಿಯು 22 ಆಯಿತು. 23ನೇ ವಿಧಿಯು ಶೋಷಣೆ ವಿರುದ್ಧದ ಹಕ್ಕು. 23 ಮತ್ತು 24ನೇ ವಿಧಿಯು ಶೋಷಣೆ ವಿರುದ್ಧದ ಬಗ್ಗೆ ವಿವರಿಸಲಾಗಿದೆ. 23ನೇ ವಿಧಿಯು ಜೀತ ಪದ್ಧತಿ, ಗುಲಾಮಗಿರಿ ಪದ್ಧತಿ ಮತ್ತು ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಅಕ್ರಮವಾಗಿ ಮಾರಾಟ ಮಾಡುವಂತಿಲ್ಲ, ಅವರನ್ನು ಅಕ್ರಮವಾಗಿ ದುಡಿಸಿಕೊಳ್ಳುವುದು. ಅಂದ್ರೆ ಜೀತ ಪದ್ಧತಿ ಅಂದ್ರೆ ಕಡಿಮೆ ಸಂಬಳ ನೀಡುವುದು, ಒತ್ತಾಯಪೂರ್ವಕವಾದ ದುಡಿಮೆ ಮಾಡಿಸಿಕೊಳ್ಳುವುದು, ಅವರಿಗೆ ಕಡಿಮೆ ಊಟ ನೀಡುವುದು, ಕಡಿಮೆ ಊಟ ನೀಡುವುದು, ಊಟ ಮತ್ತು ಬಟ್ಟೆ ಮಾತ್ರ ನೀಡುವುದು, ಸಂಬಳ ನೀಡದೇ ಇರುವುದು. ಈ ರೀತಿ ಜೀತ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಜೀತ ಪದ್ಧತಿಯನ್ನು 1976ರಲ್ಲಿ ನಿಷೇಧಿಸಲಾಗಿದೆ. ಬಾಲಕಾರ್ಮಿಕ ನಿಷೇಧ 24ನೇ ವಿಧಿಯು ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲಾಗಿದೆ. 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಬಾಲಕಾರ್ಮಿಕ ಎಂದರೆ 6 ರಿಂದ 14 ವರ್ಷದ ಮಕ್ಕಳನ್ನು ಯಾವುದೇ ಅಪಾಯಕಾರಿ ಸ್ಥಳಗಳಾದ ಕಾರ್ಖಾನೆ ಆಗಿರಬಹುದು, ಮದ್ಯಪಾನ ಅಂಗಡಿಗಳಾಗಿರಬಹುದು, ಇಂಥ ಸ್ಥಳದಲ್ಲಿ ಅವರನ್ನು ಕಾರ್ಯಕ್ಕೆ ನಿಯೋಜನೆ ಮಾಡುವಂತಿಲ್ಲ. ಆದರೆ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಲಾಗಿದೆ. 25ರಿಂದ 28ರವರೆಗೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಲಾಗಿದೆ. ಭಾರತದ ಯಾವುದೇ ಪ್ರಜೆಯು ಎಲ್ಲಾ ಪ್ರಜೆಗಳಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. 25ನೇ ವಿಧಿಯು ಯಾವುದೇ ಒಂದು ಧರ್ಮವನ್ನು ಸ್ವೀಕಾರ ಮಾಡಬಹುದು ಮತ್ತು ಪ್ರಚಾರ ಮಾಡಬಹುದು. ಯಾವುದೇ ಒಂದು ಧರ್ಮವನ್ನು ಸ್ವೀಕರಿಸಬಹುದು ಮತ್ತು ಪ್ರಚಾರ ಮಾಡಬಹುದು. ತನಗೆ ಸರಿ ಎನಿಸುವ ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಮತ್ತು ಪ್ರಚಾರ ಮಾಡಬಹುದು. ಅಂದ್ರೆ ತನಗೆ ಸರಿ ಎನಿಸುವ ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ಅಂದ್ರೆ ಬೇರೆ ಧರ್ಮದವರನ್ನು ತಮ್ಮ ಧರ್ಮಕ್ಕೆ ಮತಾಂತರ ಮಾಡುವಂತಿಲ್ಲ. ಅವರಿಗೆ ಆಶೆ ಆಮಿಷ ಒಡ್ಡಿ ನಿನಗೆ ಮದುವೆ ಮಾಡಿಸ್ತೀನಿ ಬಾ, ನಿನಗೆ ದುಡ್ಡು ಕೊಡ್ತೀನಿ, ನಿನಗೆ ಮನೆ ಕೊಡ್ತೀನಿ, ಈ ರೀತಿ
ರೀತಿ ಆಶೆ ಆಮಿಷವನ್ನು ತೋರಿಸಿ ಅವರನ್ನು ಮತಾಂತರ ಮಾಡುವಂತಿಲ್ಲ. ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸುವ ಧರ್ಮವನ್ನು ಸ್ವೀಕರಿಸಬಹುದು ಮತ್ತು ಪ್ರಚಾರ ಮಾಡಬಹುದು. 26ನೇ ವಿಧಿಯು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು. ಧಾರ್ಮಿಕ ಸಂಸ್ಥೆಗಳು ಎಂದರೆ ದೇವಸ್ಥಾನಗಳನ್ನು ಸ್ಥಾಪಿಸಬಹುದು, ಮಸೀದಿ ಮಂದಿರಗಳನ್ನು ಸ್ಥಾಪಿಸಬಹುದು, ಗುರುದ್ವಾರಗಳನ್ನು ಸ್ಥಾಪಿಸಬಹುದು ಮತ್ತು ಪೂಜೆ ಮಾಡಬಹುದು. ಪೂಜಿಸುವ ಸ್ವಾತಂತ್ರ್ಯವಿದೆ. ಆದ್ದರಿಂದ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳ ಅಭಿವೃದ್ಧಿಗಾಗಿ ದಾನದತ್ತಿಗಳನ್ನು ಸ್ವೀಕರಿಸಬಹುದು. ಪ್ರಜೆಗಳಿಂದ ದಾನದತ್ತಿಗಳನ್ನು ಒತ್ತಾಯದ ತೆರಿಗೆಯನ್ನು ಸ್ವೀಕರಿಸುವಂತಿಲ್ಲ. ಒತ್ತಾಯಪೂರ್ವಕವಾಗಿ ನಮ್ಮ ಧರ್ಮಕ್ಕೆ ನೀನಿಷ್ಟು ಕೊಡಲೇಬೇಕು, ನೀನಿಷ್ಟು ದುಡ್ಡು ಕೊಡಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಸಂಗ್ರಹಣೆ ಮಾಡುವಂತಿಲ್ಲ. ಹಾಗಾದ್ರೆ 28ನೇ ವಿಧಿಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡುವಂತಿಲ್ಲ. ಹಾಗಾದ್ರೆ ಖಾಸಗಿ ಶಾಲೆಗಳಲ್ಲಿ ಮಾಡಬಹುದು. ಖಾಸಗಿ ಶಾಲೆಗಳಲ್ಲಿ ಧರ್ಮ ಪ್ರಚಾರ, ಈಗ ಮದರಸಗಳಲ್ಲಿ ಧರ್ಮ ಪ್ರಚಾರ ಮಾಡಬಹುದು. ಖಾಸಗಿ ಶಾಲೆಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಬಹುದು. ಹಾಗಾದರೆ ಸಾಂಸ್ಕೃತಿಕ 29ರಿಂದ 30ನೇ ವಿಧಿಯು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದ ಬಗ್ಗೆ ಉಲ್ಲೇಖಿಸಲಾಗಿದೆ. 29ನೇ ವಿಧಿಯು ಸಾಂಸ್ಕೃತಿಕ ಅಂದರೆ ಯಾವುದೇ ಒಂದು ಧರ್ಮದವರು ಆಗಿರಬಹುದು, ಅಲ್ಪಸಂಖ್ಯಾತರಾಗಿರಬಹುದು, ಬಹುಸಂಖ್ಯಾತರಾಗಿರಬಹುದು, ತಮ್ಮದೇ ಆದ ಸಂಸ್ಕೃತಿ, ಆಚಾರ, ವಿಚಾರ, ಲಿಪಿ, ಭಾಷೆಯನ್ನು ಅಭಿವೃದ್ಧಿಪಡಿಸಬಹುದು ಮತ್ತು ಆಚರಣೆ ಮಾಡಬಹುದು, ಅಭಿವೃದ್ಧಿಪಡಿಸಬಹುದು ಮತ್ತು ಸಂರಕ್ಷಿಸಬಹುದು. ಹೌದು, ಈಗ ಮರಾಠಿಗರಿರ್ತಾರ, ಅವ್ರದೇ ಆದ ಭಾಷೆಯನ್ನು ಮಾತನಾಡಬಹುದು, ಆ ಲಿಪಿಯನ್ನು ಸಂರಕ್ಷಿಸಬಹುದು. ಈಗ ಕರ್ನಾಟಕದವರು ಹೋಗಿ ಅವರು ಮರಾಠಿಗರು ಕರ್ನಾಟಕದಲ್ಲಿ ಬಂದು ನೀ ಮರಾಠಿ ಯಾಕೆ ಮಾತಾಡ್ತೀಯ ಅಂತ ನಿರ್ಬಂಧನೆ ಹೇರುವಂಗಿಲ್ಲ. ಒತ್ತಾಯಪೂರ್ವಕವಾಗಿ ಅವ್ರಿಗೆ ಕನ್ನಡ ಮಾತಾಡಂತ ಹೇಳಿ ಧಮಕಿ ಹಾಕುವಂತಿಲ್ಲ. ಮತ್ತೆ 30ನೇ ವಿಧಿಯು ಅಲ್ಪಸಂಖ್ಯಾತರು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು. ಅಲ್ಪಸಂಖ್ಯಾತರೆಂದರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಿದ್ದರೆ, ಉಳಿದ ರಾಜ್ಯಗಳಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿರ್ತಾರೆ. ಕಡಿಮೆ ಸಂಖ್ಯೆಯಲ್ಲಿರುವವರು ಅವರು ಯಾವುದೇ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಮತ್ತು ಮದರಸಗಳಾಗಿರಬಹುದು, ಮಠ ಮಾನ್ಯಗಳಾಗಿರಬಹುದು, ಈ ರೀತಿ ಯಾವುದೇ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಮತ್ತು ಅಲ್ಪಸಂಖ್ಯಾತರು ಅವರೇ ಆ ಧಾರ್ಮಿಕ ಸಂಸ್ಥೆಗಳನ್ನು ನಿರ್ವಹಣೆ ಮಾಡಬಹುದು, ವ್ಯವಹಾರವನ್ನು ನೋಡಿಕೊಳ್ಳಬಹುದು. 31ನೇ ವಿಧಿಯು ಆಸ್ತಿ ಹಕ್ಕನ್ನು 44ನೇ ತಿದ್ದುಪಡಿ ಮಾಡಿ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಹಾಗಾದರೆ 32ನೇ ವಿಧಿಯು ಸಂವಿಧಾನಾತ್ಮಕ ಪರಿಹಾರ ಹಕ್ಕಾಗಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಹಕ್ಕನ್ನು ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. 32ನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಏಕೆಂದರೆ ಒಬ್ಬ ಮನುಷ್ಯನಿಗೆ ಹೃದಯ ಮತ್ತು ಆತ್ಮ ಎಷ್ಟು ಅವಶ್ಯಕವಾಗಿದೆಯೋ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಕೂಡ ಮೂಲಭೂತ ಹಕ್ಕುಗಳ ಸಂರಕ್ಷಣೆ ಮಾಡುವಲ್ಲಿ ಅಷ್ಟೇ ಅವಶ್ಯಕವಾಗಿದೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ 139ನೇ ವಿಧಿಯ ಪ್ರಕಾರ 5 ರಿಟ್ಗಳನ್ನು ಹೊರಡಿಸಬಹುದು. ಹೈಕೋರ್ಟ್ 226ನೇ ವಿಧಿಯ ಪ್ರಕಾರ 5 ರಿಟ್ಗಳನ್ನು ಹೊರಡಿಸಬಹುದು. ರಿಟ್ ಎಂದರೆ ಆಜ್ಞೆ ಎಂದರ್ಥ. ಹಾಗಾದರೆ ಒಂದನೇ ರಿಟ್ಟು ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಬಂಧಿಸಿದ ಯಾವುದೇ ಒಬ್ಬ ವ್ಯಕ್ತಿಯನ್ನು 24 ಗಂಟೆಯೊಳಗಡೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಪ್ರಯಾಣದ ಅವಧಿಯನ್ನು ಹೊರತುಪಡಿಸಿ ಹಾಜರುಪಡಿಸಬೇಕು. ಇಲ್ಲದೆ ಹೋದರೆ ಆ ಪೊಲೀಸರ ವಿರುದ್ಧ ಹೇಬಿಯಸ್ ಕಾರ್ಪಸ್ ಈ ರಿಟ್ಟನ್ನು ಹೊರಡಿಸಲಾಗುತ್ತದೆ. ಮ್ಯಾಂಡಮಸ್ ಪರಮಾದೇಶ. ಈ ಪರಮಾದೇಶವನ್ನು
ಸರ್ಕಾರಿ ಅಧಿಕಾರಿ ವಿರುದ್ಧ ಸರ್ಕಾರಿ ಅಧಿಕಾರಿ ಅಥವಾ ಅಧೀನ ನ್ಯಾಯಾಲಯದ ನ್ಯಾಯಾಧಿಕಾರಿಗಳ ವಿರುದ್ಧ ಹೊರಡಿಸಬಹುದು. ಕಾರಣ ಏಕೆಂದರೆ ಆ ಅಧೀನ ನ್ಯಾಯಾಲಯದ ನ್ಯಾಯಾಧಿಕಾರಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ವಿಫಲವಾದಾಗ ಸರಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳುವ ರೀತಿ ಯಾವುದಪ್ಪ ಅಂದ್ರೆ ಮ್ಯಾಂಡಮಸ್ ಆಗಿದೆ. ಪ್ರೊಹಿಬಿಷನ್ ಅಂದರೆ ಕೆಳ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ನಿಸರ್ಗಕ್ಕೆ ವಿರುದ್ಧವಾಗಿ ಯಾವುದೇ ತೀರ್ಪನ್ನು ನೀಡಿದ್ದರೆ ಅದಕ್ಕೆ ತಡೆಯಾಜ್ಞೆ ನೀಡುವುದು. ಅಂದರೆ ಈಗ ಗಲ್ಲು ಶಿಕ್ಷೆ ಕೆಳ ನ್ಯಾಯಾಲಯ ಅಂದರೆ ಜಿಲ್ಲಾ ನ್ಯಾಯಾಲಯ ನೀಡುವ ಅಧಿಕಾರ ಇರುವುದಿಲ್ಲ. ಅದಕ್ಕೆ ತಡೆಯಾಜ್ಞೆ ನೀಡುವುದು ಸುಪ್ರೀಂ ಕೋರ್ಟ್ ಕೆಲಸ ಮಾಡುತ್ತದೆ. ಹಾಗಾದರೆ ಸರ್ಶ್ಯೂರರಿ ಎಂದರೆ ಕೆಳ ನ್ಯಾಯಾಲಯವು ನಿಸರ್ಗದ ವಿರುದ್ಧವಾಗಿ ಅಥವಾ ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ಯಾವುದೇ ತೀರ್ಪನ್ನು ನೀಡಿದ್ದರೆ ಅದನ್ನು ರದ್ದುಪಡಿಸಿ ಮತ್ತು ಅದನ್ನು ಮೇಲ್ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ಗೆ ವರ್ಗಾಯಿಸುವಂತೆ ಉಳಿದ ಪ್ರಕರಣಗಳನ್ನು ಕೂಡ ಮೇಲ್ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ನೋಡಿಕೊಳ್ಳುವುದು ಅದಕ್ಕೆ ಸರ್ಶ್ಯೂರರಿ ಎನ್ನುವರು. ಹಾಗಾದರೆ ಕೋವಾರಂಟ್ ಎಂದರೆ ಒಬ್ಬ ಈಗ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಪಡಿಬೇಕಂದ್ರೆ ಅದರದೇ ಆದ ಅರ್ಹತೆ ಇರ್ತದೆ. ಈಗ ಡಿಗ್ರಿ ಆಗಿರೋಂಗಿಲ್ಲ ನಾವು FD ಆಗಿ ಸೆಲೆಕ್ಷನ್ ಆಗಿರ್ತಾನೆ. ಯಾಕಂದ್ರೆ ಅಕ್ರಮವಾಗಿ ಲಂಚ ನೀಡಿ ಅಕ್ರಮವಾಗಿ ಅನರ್ಹ ವ್ಯಕ್ತಿಯ ವಿರುದ್ಧ ಗೌರ್ಮೆಂಟ್ ಜಾಬ್ ಅನ್ನು ಪಡೆದುಕೊಂಡಿದ್ದರೆ ಅರ್ಹ ವ್ಯಕ್ತಿಯು ಅವನ ವಿರುದ್ಧ ಕೋರ್ಟಿನ ಮೂಲಕ ಈ ರೀತಿಯನ್ನು ಹೊರಡಿಸಬಹುದು. ಕೋವಾರೆಂಟು